ಹಳೆ ಕಾನೂನಲ್ಲಿ ಏನಿತ್ತು, ಈಗ ಹೊಸ ಕಾನೂನಲ್ಲಿ ಏನು ತರಕ್ಕೆ ಹೊರಟಿದ್ದಾರೆ ಅದರದ್ದು ಕೂಡ ನಿಮ್ಗೊಂದಿಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಅಂದರೆ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇದು ಹೇಗೆ ಯಾವ ರೀತಿಯಾಗಿ ಅಂತ ಹೇಳಿ. ಡೀಟೇಲ್ಸನ್ನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಇವಾಗ. ಈ ಹಿಂದಿನ ಕಾನೂನು ಏನು ಹೇಳ್ತಾ ಇತ್ತು, 5ರಿಂದ 10 ವರ್ಷ ಜೈಲು ಶಿಕ್ಷೆ ಪೇಪರ್ ಲೀಕ್ ಮಾಡಿದವ್ರಿಗೆ. ಈಗ 10 ವರ್ಷ ಜೈಲು ಶಿಕ್ಷೆ. ಯಾಕೆ 10 ವರ್ಷ ಇಟ್ರಿ ಅವರಿಗೆ? ವಿದ್ಯಾರ್ಥಿಗಳ ಜೀವನವನ್ನೇ ಹಾಳು ಮಾಡಕ್ಕೆ ಹೊರಟಿರುವಂಥವ್ರು, ಇಡೀ ಜೀವನವನ್ನೇ ಹಾಳು ಮಾಡಕ್ಕೆ ಹೊರಟಿರುವಂಥವ್ರಿಗೆ 10 ವರ್ಷ ಸಾಕಾ? ಅದು ಜಾಸ್ತಿ ಆಗಬೇಕು, ಜಾಸ್ತಿ ಆಗಲೇಬೇಕು. 10 ವರ್ಷಕ್ಕೆ ನಿಲ್ಲಬಾರ್ದು ಅದು. ಅವನು ಜೀವನನೂ ಪೂರ್ತಿಯಾಗಿರುವಂಗೆ ಕನಿಷ್ಠ ಒಂದು 20 ವರ್ಷ ಆದರೂ ಹಾಕಬೇಕು. 20 ವರ್ಷಕ್ಕೆ ಅವನೇನಾದರೂ ಪೇಪರ್ ಲೀಕ್ ಮಾಡಿದರೆ 40 ವರ್ಷಕ್ಕೆ ಆಚೆ ಬರಬೇಕು. ಅವನು ಯೌವನವರೇ ಹೊರಟೋಗ್ಬಿಡ್ಬೇಕು ಅಲ್ಲಿ. ಆ ರೀತಿಯಾಗಿ ಮಾಡಬೇಕು, ಅವಾಗ ಭಯ ಇರುತ್ತೆ. ಇನ್ನೊಂದು 1 ಕೋಟಿ ದಂಡ ಇತ್ತು ಮುಂಚೆ ಈ ಹಿಂದಿನ ಕಾನೂನಲ್ಲಿ. ಈ ಹೊಸ ಕಾನೂನಲ್ಲಿ 10 ಕೋಟಿ ದಂಡ ಇಟ್ಟಿದ್ದಾರೆ. ಅವನ ಹತ್ರ 10 ಕೋಟಿ ಇದ್ದರೆ ಅವನು ಯಾಕೆ ಪೇಪರ್ ಲೀಕ್ ಮಾಡಕ್ಕೆ ಬರ್ತಿದ್ದ? ಅವನ ದುಡ್ಡು ಹೆಂಗೆ ವಸೂಲಿ ಮಾಡ್ತೀರಾ ಅದನ್ನ ಹೇಳಿ ನಮಗೆ. 10 ಕೋಟಿ ದಂಡ ಆಯಿತು, ಹೆಂಗೆ? ಅವನ ಹತ್ರ ಇಲ್ಲ, ಅವನ ಆಸ್ತಿ ಜಮೀನು ಗಿಮೀನು ಎಲ್ಲ ತೊಗೊಳ್ತೀರಾ? ಅದನ್ನು ಹೇಳಬೇಕು, ದೇಶದ ಜನತೆಗೆ ಗೊತ್ತಾಗಬೇಕು. ಅದು 10 ಕೋಟಿ ಇಲ್ಲ ಅಂದರೆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗುತ್ತೆ, ಅದು ಒಪ್ಕೊಳ್ತೀನಿ. 10 ಕೋಟಿ ದಂಡ ಕಟ್ಟಕ್ಕಾಗಿಲ್ಲ ಅಂದರೆ ಅಲ್ಲಿ 1 ವರ್ಷನೋ 2 ವರ್ಷನೋ 3 ವರ್ಷನೋ ಶಿಕ್ಷೆ ಜಾಸ್ತಿ ಆಗುತ್ತೆ. ಅದ್ರ ಬದಲಾಗಿ ಅವನ ಮನೆ ಜಮೀನು ಏನಿರುತ್ತೆ ಎಲ್ಲ ತಗೊಳ್ಬೇಕು, ಬೀದಿಗೆ ನಿಲ್ಲಿಸ್ಬೇಕು ಅವನನ್ನು. ವಿದ್ಯಾರ್ಥಿಗಳನ್ನ ಹೆಂಗೆ ಬೀದಿಗೆ ನಿಲ್ಲಿಸಿರ್ತಾರೆ ಹಂಗೆ ನಿಲ್ಲಿಸಬೇಕು. ಹಿಂದಿನ ಕಾನೂನಲ್ಲಿ ಜಾಮೀನು ರಹಿತ ಕೇಸು 3 ತಿಂಗಳಲ್ಲಿ ಕೇಸ್ ವಿಚಾರಣೆ ಆಗತ್ತೆ. ಅಲ್ಲಿ ನಾನ್ ಬೇಬಲ್ ಅಫೆನ್ಸ್ ಅದು. ಈಗ ಸುದೀರ್ಘವಾಗಿ ವಿಚಾರಣೆ ಇಲ್ಲ, 3 ತಿಂಗಳಲ್ಲಿ ಕೇಸ್ ಇತ್ಯರ್ಥ ಆಗಬೇಕು, ಒಳಗಡೆಗೆ ಹಾಕಬೇಕು, ಅಷ್ಟೇ ಇರೋದಿಲ್ಲಿ. ಸೊ ಹಾಗಾಗಿ 3 ತಿಂಗಳಲ್ಲೇ ಕೇಸ್ ವಿಚಾರಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಲವು ಕೇಸ್ಗಳಲ್ಲಿ ಸಾಕ್ಷಿಗಳೇ ಇಲ್ಲದೇ ಕೇಸ್ಗಳು ಮುಚ್ಚೋಗ್ಬಿಟ್ಟಿವೆ. ಈಗ ಈ ಪ್ರಕರಣದಲ್ಲೂ ಒಬ್ಬನಿಗೆ ಯಾರಿಗೂ ಆಗಿದ್ದಿಲ್ಲ. ಹಿಂದಿನ ಕೇಸ್ನಲ್ಲಿ ತಗಲಾಕೊಂಡಿದ್ದವನು 2024ರಲ್ಲಿ. ಈಗ ಅವನದೇನು ಪಾತ್ರ ಇಲ್ಲ ಅಂತೇಳಿ ಕಳಿಸ್ಬಿಟ್ರು, ಕಾರಣ ಅವನ ಬಗ್ಗೆ ಸಾಕ್ಷಿಗಳೇ ಇಲ್ಲ. ಆದರೆ ಅವನ ಪಾತ್ರ ಇದೆ ಅನ್ನೋದು ಬರ್ತಾ ಇರುವಂಥ ಮಾಹಿತಿಗಳು. ಏನು ಮಾಡೋಣ ಇದಕ್ಕೆ? ಸೊ ಹೊಸ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಹೊಸ ಕಾನೂನು ತರ್ತಾ ಇದ್ದಾರೆ. ಹಿಂದಿನ ಅನೇಕ ಇಂಥ ಬೇರೆ ಬೇರೆ ಪ್ರಕರಣಗಳು ಬಂದಾಗಲೂ ಕೂಡ ಈ ಥರ ಕಾನೂನನ್ನು ಹೊಸದಾಗಿ ತಂದಿದ್ದಾರೆ, ಒಳ್ಳೆಯದೇ. ಬಟ್ ಆ 10 ವರ್ಷ ಮಾತ್ರ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅದು 10 ವರ್ಷ ಮಿನಿಮಮ್ 20 ವರ್ಷ ಆಗಬೇಕು, ನೆನಪಲ್ಲಿ ಉಳ್ಕೊಳ್ಬೇಕು, ಹಾಗೆ ಆಚೆ ಬರಬಾರ್ದು ಅವನು. ಆಮೇಲೆ ಕೇಸ್ಗಳು ಇತ್ಯರ್ಥ ಅಷ್ಟೇ ಅಲ್ಲ, ಹೈ ರೇಟಲ್ಲಿ ಸಾಲ್ವ್ ಆಗಬೇಕು, ಶಿಕ್ಷೆಗಳಾಗಬೇಕು. 10 ವರ್ಷ ಇರೋದನ್ನು 20 ವರ್ಷ ಮಾಡಿ, ಅವನು 20-25 ವರ್ಷಕ್ಕೆ ಏನಾದರೂ ಇಂಥ ಪೇಪರ್ ಲೀಕ್ ಮಾಡಿದ್ರೆ 40-45 ವರ್ಷಕ್ಕೆ ಅವನು ಆಚೆ ಬರಬೇಕು. ಅಲ್ಲಿವರೆಗೂ ಬರಲೇಬಾರ್ದು ಅವನು.